2,000 ಡೈಲಿ ತಿಂಗಳ ಎವ್ರಿ ಮಂತ್ ಬರ್ತಾ ಇದೆ. ಸರ್ವರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ, ನಿಮ್ಗೆ ಭಾಳ ಜನ ಗೊತ್ತೇ ಇಲ್ಲ. ಕಿಸಾನ್ ಸಮ್ಮಾನ್ ಯೋಜನೆ ಐತಲ್ಲ, ಮೋದಿ ಅವ್ರು ಹಾಕ್ತಾರಲ್ಲ, ಒಂದೇ ದಿನದಾಗ ಬಂದ್ ಬರ್ತದೆ ರೈತರ ಅಕೌಂಟಿಗೆ. ಇವ್ರಿಗೇನು ಸರ್ವರ್ ಪ್ರಾಬ್ಲಮ್ ಇದೆ? ರೈತರ ಪರವಾದಂಥವ್ರಲ್ಲ ಇವರು, ವಿರೋಧಿಗಳು. ಕೃಷಿ ಸಮ್ಮಾನ ಯೋಜನೆಗೆ ಇಲ್ಲಿ 6,000 ರೂಪಾಯಿಯನ್ನು ಇವತ್ತು ಮೋದಿ ಅವರು ಹಾಕ್ತಾರಲ್ಲ, ಅವತ್ತಿನ ಸಂದರ್ಭದಲ್ಲಿ ನಮ್ಮ ನಾಯಕ ಯಡಿಯೂರಪ್ಪ ಅವರು ರೈತರ ಪರವಾದಂಥ ಕಾಳಜಿಯನ್ನು ತೋರಿಸಿ 4,000 ರೂಪಾಯಿ ಹಾಕ್ತಕ್ಕಂಥ ಕೆಲಸ ಮಾಡಿ. ಇವ್ರು ಬಂದ ಮೇಲೆ ಏನು ಮಾಡಿದ್ದಾರೆ? ಬಂದ್ ಮಾಡಿದ್ದಾರೆ. ಇವರು ಪರ ಅಂತ ಅನ್ಬೇಕು, ವಿರೋಧಿಗಳು ಅಂತ ಅನ್ಬೇಕು. ಮಂತ್ರಿಗಳು ಮಾತಾಡ್ತಾರೆ, ರೈತರು ಇವತ್ತು ಏನಂದ್ರೆ ನಿರೀಕ್ಷೆಯನ್ನ ಮಾಡ್ತಾರೆ, ಬರ ಬರಲಿ ಅಂತೇಳಿ ಮಾತಾಡ್ತಾರೆ, ಬೇಜವಾಬ್ದಾರಿ ಹೇಳಿಕೆಗಳನ್ನ ಮಾಡ್ತಾರೆ. ರೈತರು ಒಂದು ವಿಚಾರ ಮಾಡಿ ಕೇಳಿದ್ರಂತ, ಯಾರ ಮಂತ್ರಿ ಮಾತಾಡಿದ್ರಲ್ಲ, ಅಲ್ಲಪ್ಪ ನಿನಗೊಂದು 20 ಲಕ್ಷ ನಾವು ಕಾಂಟ್ರಿಬ್ಯೂಷನ್ ಮಾಡಿ ಕಳಿಸ್ತೀವಿ, ಎಣ್ಣೆ ಕೂಡ ಸಹಾಯ ಅಂತ ಕೇಳಿದ್ರಂತ. ರೈಟ್ ಇದೆಲ್ಲ ಕೇಳಿದ್ದು. ಬೇಜವಾಬ್ದಾರಿ ಮಾತುಗಳನ್ನು ಆಡ್ತಾರೆ, ರೈತರ ಬಗ್ಗೆ ಇವರಿಗೆ ಕಳ್ಕಳಿ ಇಲ್ಲ. ಜೇಜ್ ಪಟೇಲ್ ಹೋಗೋ ವಾಗ್ಮಿಗಳು ಅತ್ಯಂತ ಇವತ್ತು ಚಾಣಾಕ್ಷ ಅಂದ್ರೂ ಕೂಡ ತಪ್ಪಾಗಲಿಲ್ಲ. ಒಂದು ಮಾತನ್ನು ಹೇಳಿದ್ರು ಅವರು ನಮ್ಮ ಕೊಪ್ಪಳಕ್ಕೆ ಬಂದಾಗ. ಏನು ಹೇಳಿದ್ರು? ಈ ಫ್ರೀ ಬಗ್ಗೆ, ಫ್ರೀ ಆಗಿ ಏನು ಕೊಡ್ತಿದ್ದಲ್ಲ ಯಾವುದೇ ಸ್ಕೀಮ್. ಇಲ್ಲಿ ಗಂಗಮ್ಮ ಅಂತ ಒಬ್ರು ಇದ್ದಾರೆ. ಗಂಗಮ್ಮನ ಮನೆ ಪಕ್ಕದಲ್ಲಿ ಒಬ್ರು ಸುಭದ್ರಮ್ಮ ಅಂತ ಇಲ್ಲ. ದಿವಸ ಗಂಗಮ್ಮ ಏನು ಮಾಡ್ತಿದ್ಲು? ಹಾಲು ಕೊಡ್ತಿದ್ಲು ಸುಭದ್ರಮ್ಮಗೆ. ಅವ್ರ ಮನೆಗೆ ಹೋಗ್ತಿದ್ರು, ಇಸ್ಕೊಂಡ್ಬರ್ತಿದ್ರು. ನಮ್ಮ ಸಂಸ್ಕೃತಿ ಹೆಂಗಂದ್ರೆ, ಭಾರತದ ಸಂಸ್ಕೃತಿ ಲಿವ್ ಆ್ಯಂಡ್ ಲೆಟ್ ಲಿವ್ ಅಂತೀವಿ, ಬದುಕು ಇನ್ನೊಬ್ಬರನ್ನ ಬದುಕ್ಸಂತೆ. ಆ ಬದುಕ್ಸ್ಬೇಕನ್ನ ನಾವೇನು ಜವಾಬ್ದಾರಿ ಏನು ಸಂಸ್ಕೃತಿ ಮೇಲೆ ನಾವು ಕೊಡ್ತಾ ಇದ್ಲ ಅಮ್ಮ. ಒಂದು ದಿವಸ ಅಮ್ಮ ತನ್ನ ಮನೆ ಕೆಲಸದ ಸಂಬಂಧ ಕೀಲಿ ಹಾಕ್ಕೊಂಡು ಹೋಗಿಬಿಟ್ಟಿದ್ಲಂತ. ಈ ಅಮ್ಮ ಓದ್ಲಂತ, ಓದ್ ನೋಡಿದ್ರೆ ಈಕಿ ಎಲ್ಲಿ ಹಾಳಾಗಿಗಳನ್ನ ಕೀಲಿ ಹಾಕ್ಕೊಂಡು ಹೋಗಳಂದ್ರೆ. ಮನುಷ್ಯನ ಮೆಂಟ್ಯಾಲಿಟಿ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಡ್ರಿ. ಒಂದ್ಸಲ ನಿಂತು ಮುಗೀತು ನಿಮ್ಮ ಕಥೆ ಅದು, ಹೌದಿಲ್ಲ? ಇವತ್ತು ಏನು ಕೊಪ್ಪಳ ಮನೆ 9 ಗಂಟೆಗೆ ಬಿಡ್ತಾನೆ, ಅಲ್ಲಿ 10:30 11ಕ್ಕೆ ರೀಚ್ ಆಗ್ತಾನೆ ಹುಬ್ಳಿಗೆ. ಹುಬ್ಳಿ ಇವತ್ತೇನಂತಂದ್ರೆ ಅಲ್ಲಿ ಇವತ್ತು 2 ಗಂಟೆಗೆ ಟೇಕಪ್ ಆಗ್ತದೆ, 4:30 3:30 ಗಂಟೆಗೆ ಅಂತಂದ್ರೆ ಡೆಲ್ಲಿಯಲ್ಲಿ ನಾನು ಲ್ಯಾಂಡ್ ಆಗ್ತಾ ಇತ್ತು ಫ್ಲೈಟ್. ಇದು ವ್ಯತ್ಯಾಸ ಇವತ್ತು. ಅವತ್ತಿನ ಕಾಂಗ್ರೆಸ್ಸಿನವರು ಏನು ಇವತ್ತು ಪ್ರಗತಿಯ ಮತ್ತು ಇವತ್ತಿನ ಮೋದಿಯವರ ಪ್ರಗತಿ ಬಗ್ಗೆ ಎಕ್ಸಾಂಪಲ್. ಐ ಆಮ್ ಸೇಯಿಂಗ್ ದಿಸ್ ಒನ್ ವರ್ಡ್, ವಾಟ್ ಐ ಆಮ್ ಸೇಯಿಂಗ್. ಮುನ್ರಾಬಾದ್ ಮೆಹಬೂಬ್ ನಗರ ರೈಲು ಮಾರ್ಗದ ಬಗ್ಗೆ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ನೀವೆಲ್ಲರೂ ಕೂಡ ನನ್ನನ್ನು ಆ ಸಂದರ್ಭದಲ್ಲಿ ಪಕ್ಷೇತರ ಶಾಸಕನಾಗಿ ಆಶೀರ್ವಾದ. ನಾನು ಪಾರ್ಲಿಮೆಂಟ್ ನಡೀತಾ ಇತ್ತು, ನಮ್ಮ ಮೀಡಿಯಾದ ಸನ್ಮಿತ್ರರು ಫೋನ್ ಮಾಡಿದ್ರು, 3,000 ರಿಂದ 4,000 ಟ್ರೈಲ್ ಏನಿವತ್ತು ಇಂಜನ್ ಬಂದಿತ್ತಲ್ಲ, ಅದನ್ನ ನೋಡ್ಲಿಕ್ಕೆ ಬಂದಿದ್ರು ಸರ್ ನಮ್ಮ ಸಿನ್ನೂರು ಅಂತ ಹೇಳ್ತಾರೆ. 75 ವರ್ಷ ಕಳೆದ್ರು ಕೂಡ ಇವತ್ತು ನಮಗೆ ರೈಲಿನ ಅವಶ್ಯಕತೆ, ರೈಲಿನ ಇವತ್ತು ಏನಂದ್ರೆ ವ್ಯವಸ್ಥೆ ಆಗಿರ್ಲಿಲ್ಲ. ಇದೆಲ್ಲ ಇವತ್ತು ಖುಷಿ ಪಡ್ತೀವಲ್ಲ. ಏನೊಂದು ಹೊಸ ರೈಲು ಮಾರ್ಗಕ್ಕೆ ಇವತ್ತು ನಾವು ಇವತ್ತೇನಂದ್ರೆ ಪ್ರಪೋಸ್ ಮಾಡಿದ್ದೇವೆ. ದರೋಜಿ ಗಂಗಾವತಿಯಿಂದ ಇವತ್ತ ಕನಕಗಿರಿ, ತಾವರಗೇರಿ, ಇವತ್ತ ಕುಷ್ಟಗಿ, ಕುಷ್ಟಗಿಲಿಂದ ಇಲ್ಕಲ್ಲು, ಇಲ್ಕಲ್ಲಿಂದ ಏನಂದ್ರೆ ಹುನಗುಂದಿಂದ ಬಾಗಲಕೋಟೆ. ಈಗ ಒಂದ್ ಕಡೆ ಇವತ್ತ ಸರ್ವೆ ರಿಪೋರ್ಟ್ ಕೊಟ್ಟಿದ್ದಾರೆ ದರೋಜಿ ಗಂಗಾವತಿಯನ್ನ, 900 ಕೋಟಿ ಅದಕ್ಕೆ ಖರ್ಚಾಗುತ್ತೆ ಅಂತ ಕೂಡ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ರೈಲ್ವೆ ಬೋರ್ಡ್ಗೆ. 2ನೇ ಹಂತದ ಕೂಡ ಇವತ್ತು ಸರ್ವೆ ನಡೀತದೆ. ಅಲ್ಲಿ ಇವತ್ತು ಕಲಾದಿಗೆ ಹತ್ರ ಈಗ ನಡೀತಾ ಇದೆ ಡ್ರೋನ್ ಸರ್ವೆ, ಅದು ಮುಗಿತದೆ ಇವತ್ತು. ವಿಧಿನ್ ದ ಪೀರಿಯಡ್ ಏನಾದ್ರೂ ಅದು ರಿಪೋರ್ಟ್ ಬಂದ್ರೆ ನಾನು ತಂಗಡಿಗೆ ಅವ್ರಿಗೆ ಕೇಳ್ತಾನೆ, MOU ಮಾಡಿಸ್ಕೊಡ್ರಿ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ. ಶೇರಿಂಗ್ ಇದೆಯಲ್ಲ, ಆ ಶೇರಿಂಗ್ ಮಾಡಿಸ್ಕೊಟ್ರೆ ನಿಮ್ಮ ಹೆಸರು ಇವತ್ತು ಅಜರಾಮರವಾಗಿ ಉಳಿತದೆ. ಆ ಕೆಲಸಕ್ಕೆ ನಾವೆಲ್ಲ ಕೂಡ ಇವತ್ತು ಅದಕ್ಕೆ ನಮ್ಮ ಕೇಂದ್ರದ ಇವತ್ತು ಸಹಾಯವನ್ನು ಒದಗಿಸ್ತೇವೆ ಅನ್ನೋ ಮಾತನ್ನು ಹೇಳ್ತೀನಿ. ಇವತ್ತು ಆ ಯೋಜನೆ ಬಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು 3 ರೈಲು ಮಾರ್ಗಗಳನ್ನ ಪಡ್ಕೊಳ್ತೀವಲ್ಲ. ಮಂದಿ ಅಂದ್ರೆ ನಮ್ಮ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ. ತಂಗಡಿಗೆ ಅವ್ರು ಮಾಡ್ರಿ, ನಿಮಗೆ ಜವಾಬ್ದಾರಿ ಇದೆಯಲ್ಲ, ಜನ ಆಶೀರ್ವಾದ ಮಾಡಿ ಮ್ಯಾಂಡೇಟ್ ಕೊಟ್ಟವ್ರೆ, ನೀವು ಮಂತ್ರಿಗಳಾಗಿದ್ರಿ, ರಾಘವೇಂದ್ರ 3ನೇ ಬಾರಿ ಶಾಸಕರಾಗಿದ್ದಾರೆ, ನಿಮ್ಗೇನಾದ್ರೂ ಕಾನ್ಸೆಪ್ಟ್ ಇದ್ರೆ ಇಲ್ಲೇನು ಇವತ್ತು ನಮಗೆ ಇವತ್ತು ಏರ್ಪೋರ್ಟ್ ಆಗಿದೆಯಲ್ಲ, ಇವತ್ತು ಏನಂದ್ರೆ ಫ್ಲೈಟ್ ಇವತ್ತು ಫ್ಲೈ ಆಗ್ಬೇಕಾಯ್ದಲ್ಲ, ಇಂಥ ಕಾರ್ಯಕ್ರಮಕ್ಕೆ ಒತ್ತು ಕೊಡ್ತಕ್ಕಂಥದ್ದನ್ನು ಮಾಡ್ರಿ. ಎಲ್ಲಿ ಒಂದು ಶಬ್ದ ಮಾತಾಡ್ತಾ ಇಲ್ಲ ಅವರು. ನಮ್ಮ ಏನಂದ್ರೆ ಇವತ್ತು ಲಾಯರ್ಸ್ ಅಸೋಸಿಯೇಷನ್ ಅವರು 3-4 ಸರಿ ಇವತ್ತು ವಿಸಿಟ್ ಮಾಡಿದ್ರು. ಮೊನ್ನೆ ಇವತ್ತು ಈ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳನ್ನ ಇವತ್ತು ಏರ್ಪೋರ್ಟ್ನಲ್ಲಿ ಭೇಟಿ ಮಾಡಿ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಎಲ್ಲಿ ಒಂದು ಮಾತನ್ನು ಕೂಡ ಆಡ್ತಾ ಇಲ್ಲ ಅವರು. ಈ ಫ್ರೀಬಿ ಬಗ್ಗೆ, ಸ್ಕೀಮ್ ಬಗ್ಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು. ಗ್ಯಾರಂಟಿ ಕೊಡ್ತಾ ಇದ್ದಾರೆ ಗೌಡ ಸಾಹೇಬರು, ಪ್ರಧಾನಮಂತ್ರಿಗಳಿಗೆ. ಅಡಿಗೆಲ್ಲನ್ನ ಹಾಕ್ತೇವೆ, ಎಲ್ಲಿ ಮುನಿರಾಬಾದಲ್ಲಿ ರೈಲು ಮಾರ್ಗದ ಅಡಿಗೆಲ್ಲನ್ನ ಹಾಕ್ತೇವೆ. ಖುಷಿ ಪಟ್ಟಿವಿ, ಸಂತಸ ಪಟ್ಟಿವಿ. ನಮ್ಮ ಭಾಗಕ್ಕೆ ಒಂದು ಹೊಸ ರೈಲು ಮಾರ್ಗ ಆಯಿತು. ಅದು ಇವತ್ತು ನಮ್ಮ ಭತ್ತ ಬೆಳೀತಕ್ಕಂಥ ಕಣಜ ಏನಂತ ಕರಿತೀವಲ್ಲ, ಆ ನಾಡಿಗೆ ಇವತ್ತೇನಂದ್ರೆ ಕ್ಯಾರಿ, ಇವತ್ತು ಫುಡ್ ಕ್ಯಾರಿ ಮಾಡ್ತಕ್ಕಂಥದ್ದು, ಗೂಡ್ಸ್ ಕ್ಯಾರಿ ಮಾಡ್ತಕ್ಕಂಥದ್ದು ಇರ್ಬೋದು, ಟ್ರಾವೆಲಿಂಗ್ ಇವತ್ತು ಫೆಸಿಲಿಟಿ ಆಯ್ತು ಅಂತೇಳಿ ಭಾಳ ಇವತ್ತು ಏನಂದ್ರೆ ಹೆಮ್ಮೆ ಪಟ್ಟಿವಿ ನಾವು. ಆದ್ರೆ ಏನಾಯ್ತು ಮಧ್ಯದಲ್ಲಿ ಅನ್ನೋದನ್ನು ಕೂಡ ಆಲೋಚನೆ ಮಾಡಬೇಕಲ್ಲ. 16 ವರ್ಷಗಳು ಕಳೆದು there is no railway line, there is no railway engine.
ಬಟ್ ಈ ಒಂದು ರಾಯರೆಡ್ಡಿ ಸೈಡ್ ಅವ್ರೇನಂದ್ರೆ ಒಂದೊಂದು ಊರಿಗೆ ಒಂದೊಂದು ಡಬ್ಬಿ ಇಂಜನ್ ಡಬ್ಬಿ ಪಿಕ್ಚರ್ ಇಳಿಸಿಬಿಡ್ತದ್ರಿ. ಇಲ್ಲಿ ಬರ್ತದ, ಇಲ್ಲಿ ಬರ್ತದ ಅಂತೇಳಿ ಇಳಿಸಿದ್ರಿಲ್ರಿ. ಏನಂದ್ರೆ ಅವ್ರದ್ದು ರಾಯರೆಡ್ಡಿ ಅವ್ರದ್ದು ಒಂದು ಮಾತು ಹೇಳ್ತ, 1 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು ಯಾವ್ದಾರು ಸರ್ಕಾರಿ ಸ್ಕೀಮ್ ಅಂತಂದ್ರೆ 25 ಲಕ್ಷ ರೂಪಾಯಿ ಪ್ರಚಾರಕ್ಕೆ ಕಳೀತಾರೆ. ನಾವು ಪ್ರಚಾರಕ್ಕೆ ಹೇಳೋದೇ ಇಲ್ಲ, ಆದ್ರೆ ಅವ್ರು ಯಾರು ಕಾಮೆಂಟ್ ಮಾಡಿದಾಗ ಮಾತ್ರ ಹೇಳ್ತಾನೆ. ಏನಾಯ್ತು ವ್ಯತ್ಯಾಸ ಅಂತ ನೋಡಿದ್ರಲ್ಲ. 2014ರಲ್ಲಿ ಮೋದಿಯವರಿಗೆ ಆಶೀರ್ವಾದ ಮಾಡಿದ್ರಲ್ಲ, ಮೋದಿ ಅವರು ಒಂದು ತೀರ್ಮಾನವನ್ನ ಮಾಡ್ತಾರೆ, ಯಾವ ಯೋಜನೆಗಳು ಮಂಜೂರಾಗಿವೆ ಅದನ್ನ ಲೋಕಾರ್ಪಣೆ ಮಾಡ್ತಕ್ಕಂಥ ನನ್ನ ಮೊದಲನೇ ಆದ್ಯತೆ ಅಂತೇಳಿ ಅವತ್ತು ಆ ತೀರ್ಮಾನವನ್ನ ಮಾಡಿದ್ದಾರೆ. ಇವತ್ತು ಈಗಾಗಲೇ ಕಾರ್ಟಿಗೆ ಟ್ರೈನ್ ಓಡ್ತದೆ, ಒಂದು ಬೆಂಗಳೂರಿಗೆ ಓಡ್ತದೆ, 2 ಇವತ್ತು ಹುಬ್ಳಿಗೆ ಓಡ್ತದೆ. ಇದೇ ತಿಂಗಳು ಇವತ್ತು 25-28ರ ಒಳಗಾಗಿ ಇವತ್ತು ಸಿಂಧನೂರಿಗೆ ನಮ್ಮ ಟ್ರೈನ್ ಅನ್ನು ತಲುಪಿಸ್ತಕ್ಕಂಥದ್ದು. ಇದು ನಮ್ಮ ಮೋದಿ ಅವರ ಅಭಿವೃದ್ಧಿ. ಅವತ್ತು ಕಾಂಗ್ರೆಸ್ಸಿನ ವ್ಯತ್ಯಾಸ ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ. ಕಾಂಗ್ರೆಸ್ನವರು ಶಿವರಾಜ್ ತಂಗಡಿಗೆ ಅಂತವರಿಗೆ ಏನೊಂದು ರೈಲು ಮಾರ್ಗ ನಡೀತಾ ಇದೆ, ಗದಗವಾಡಿ ಅಂತಿತ್ತು, ಈಗ ಅದೇನಂದ್ರೆ ನಾಮಿಕಲ್ಚರ್ ಚೇಂಜ್ ಆಗಿದೆ, ಈಗೇನಂತಂದ್ರೆ ತಳಕಲ್ವಾಡಿ ಅಂತ ಕರೀತಾ ಇದೆ. ಬಹಳ ವೆರಿ ಫಾಸ್ಟ್ ಆಗಿ ಇವತ್ತು ಏನಾದ್ರೆ ಸೆಂಟ್ರಲ್ ಸ್ಕೀಮ್ ಆಗಿರ್ತಕ್ಕಂಥದ್ದು ಯಾವುದಾದ್ರೆ ನಂಬರ್ 1ದಲ್ಲಿ ಬರ್ತದೆ ಇವತ್ತು ತಳಕಲ್ವಾಡಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಕೇವಲ 6 ವರ್ಷದಲ್ಲಿ 57 ಕಿಲೋಮೀಟರ್ ಇವತ್ತು ರೀಚ್ ಆಗ್ತದೆ. ಅದು ಫೆಬ್ರವರಿ 15th ಅಥವಾ 16th ಕೂಡ ಅದನ್ನ ಲಾಂಚ್ ಮಾಡ್ತೇವೆ. ಇದಕ್ಕೆ ನಮ್ಮ ಜೋಶಿ ಅವರು, ಪ್ರಹ್ಲಾದ್ ಜೋಶಿ ಅವರು ಸೆಂಟ್ರಲ್ ಅಫೇರ್ಸ್ ಮಿನಿಸ್ಟರ್ ಬರ್ತಾನೆ ಅಂತ ಕೂಡ ಮಾತು ಕೊಟ್ಟಿದ್ದಾರೆ. ಈ 2 ಕೂಡ ಯೋಜನೆಗಳನ್ನ ಈ ತಿಂಗಳ ಸಿಂಧನೂರು, ನಾಳೆ ಮುಂದಿನ ತಿಂಗಳ ಕುಷ್ಟಗಿಗೆ ಟ್ರೈನ್ ಬಿಡ್ತಕ್ಕಂಥದ್ದಾಗುತ್ತೆ. ಜವಾಬ್ದಾರಿಯಿಂದ ವಂಚಿತ ಆಗ್ತಕ್ಕಂಥ ವ್ಯಕ್ತಿ ಅಲ್ಲ ನಾನು. ನನ್ನ ಕೈಲಾದ ಮಟ್ಟಿಗೆ ಇವತ್ತೇನಂದ್ರ ಸೇವೆಯನ್ನ ಮಾಡ್ತಕ್ಕಂಥ ಈ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತನಾಡ್ತಕ್ಕಂಥದ್ದು ಹೆಮ್ಮೆ ಪಡಬೇಕು. ಮೂಲಭೂತ ಸೌಲಭ್ಯ ಅಂತ ಕರಿತೀವಲ್ಲ, ಭಾರತ ಇವತ್ತೇನು ಹೈವೇ ನಿರ್ಮಾಣದಲ್ಲಿ, ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡೋದ್ರಲ್ಲಿ ಜಗತ್ತಿನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಖುಷಿ ಪಡಬೇಕಲ್ವಾ? ನೀವು ನನಗೆ 2ನೇ ಬಾರಿ ಪಾರ್ಲಿಮೆಂಟ್ ಮೆಂಬರ್ ಆಗಿ ಮಾಡಿದ್ರಿ. ಮೊದಲನೇ ಬಾರಿ MP ಆದಾಗ ನಾನು ಡೆಲ್ಲಿಗೆ ಹೋಗ್ಬೇಕಾದ್ರೆ 2 ದಿವಸ ಟೈಮ್ ಬೇಕಾಗಿತ್ತು ನನಗೆ. ಒಂದು ದಿವಸ ಬೈ ರೋಡ್ ಇಲ್ಲಿಂದ 4.5 ತಾಸು ಬೆಂಗಳೂರಿಗೆ ಹೋಗ್ಬೇಕು, ಅಲ್ಲಿಂದ ಫ್ಲೈಟ್ ಕ್ಯಾಚ್ ಮಾಡ್ಬೇಕು, ಫ್ಲೈಟ್ ಮಿಸ್ ಆದ್ರೆ 1 ದಿನ ಸ್ಟೇ ಮಾಡ್ಬೇಕು, ಮತ್ತೆ ಡೆಲ್ಲಿ ರೀಚ್ ಆಗ್ಬೇಕು. ಆದ್ರೆ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಆಗಿದವಲ್ಲ, ಇಲ್ಲಿ ಒಂದು ಹೈವೇ ಆಗಿದೆ, ಅಲ್ಲಿ ನೀವೆಲ್ಲ ನೋಡ್ತೀರಿ. ಬಳ್ಳಾರಿ, ಹಾಸ್ಪೇಟು, ಕೊಪ್ಪಳ, ಗದಗ, ಇವತ್ತು ಹುಬ್ಳಿ ಹೈವೇ. ಕನೆಕ್ಟಿವಿಟಿ ಬಗ್ಗೆ ಮೋದಿ ಅವರನ್ನ ನಾವೆಲ್ಲರೂ ಕೂಡ ಅಪ್ರಿಶಿಯೇಟ್ ಮಾಡೋ. ಅವ್ರ ಕಲ್ಪನೆ ಏನಿದೆ ಅಂದ್ರೆ, ಯಾವ ರಾಷ್ಟ್ರ ಹೆಚ್ಚು ಹೆದ್ದಾರಿಗಳನ್ನು ನಿರ್ಮಾಣ ಮಾಡ್ತದೋ, ಯಾವ ರಾಷ್ಟ್ರ ಹೆಚ್ಚು ರೈಲು ಮಾರ್ಗಗಳನ್ನು ನಿರ್ಮಾಣ ಮಾಡ್ತದೋ, ಯಾವ ರಾಷ್ಟ್ರ ಹೆಚ್ಚು ವಾಯು ಮಾರ್ಗಗಳನ್ನು ನಿರ್ಮಾಣ ಮಾಡ್ತದೋ, ಯಾವ ರಾಷ್ಟ್ರ ಹೆಚ್ಚು ಜಲಮಾರ್ಗಗಳನ್ನು ನಿರ್ಮಾಣ ಮಾಡ್ತದೋ, ಆ ರಾಷ್ಟ್ರ ಮುಂದುವರೆದ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ತದೆ ಅನ್ನೋ ಮಾತನ್ನ ಮೋದಿ ಅವರು ಹೇಳ್ತಾರೆ. ಅಂತ ನಾಯಕನ ನಾವು ಕಳ್ಕೋಬಾರ್ದು ಅಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾನೆ. ಆ ನಾಯಕ ಮತ್ತೆ ಇವತ್ತು ಜಗತ್ತಿನ ನಾಯಕ ಆಗ್ತಕ್ಕಂಥದ್ದು ಇವತ್ತೇನಿದೆಯಲ್ಲ, ಇವತ್ತು ರಾಮ ಮಂದಿರ ವಿಚಾರವನ್ನು ತೆಗೆದುಕೊಂಡ್ರೆ ಇವತ್ತು ಎಲ್ಲರಿಗೂ ಖುಷಿ ಅನಿಸ್ತೈತಿ. ಕಾಂಗ್ರೆಸ್ನವ್ರು ಇದ್ರಾಗೂ ರಾಜಕಾರಣ ಮಾಡ್ತಾರೆ ಅಲ್ರಿ. ನಾವೆಲ್ಲ ಪೂಜಿಸ್ತೀವಲ್ಲ ರಾಮನ್ನ. ವಾಲ್ಮೀಕಿ ಅವ್ರ ಬಗ್ಗೆ ಹೇಳ್ತಾರೆ, ವಾಲ್ಮೀಕಿ ಟೆಂಪಲ್ ಅಲ್ಲಿ ಆಗ್ಬೇಕಂತಾರೆ ಕೆಲವರು ಕಾಂಗ್ರೆಸ್ ನಾಯಕರು. ನಾವೆಲ್ಲ ಅಗ್ರಿ ಇದೀವಿ. ಐ ಹ್ಯಾವ್ ನೋ ಅಬ್ಜೆಕ್ಷನ್ ಟು ಬಿಲ್ಡ್ ದಟ್ ಟೆಂಪಲ್. ಬಟ್ ಏನಂದ್ರೆ ವಾಲ್ಮೀಕಿ ಅವರು ಮಂದಿರ ಆಗ್ಬೇಕಾದ್ರೆ ರಾಮನ್ ಇಂಟ್ರೊಡ್ಯೂಸ್ ಮಾಡಿದವ್ರು ಯಾರು? ವಾಲ್ಮೀಕಿ ಹೌದಲ್ಲ? ಮತ್ತೇನು ವಾಟ್ ಈಸ್ ಮೀನಿಂಗ್? ರಾಜಕಾರಣಕ್ಕೋಸ್ಕರ ರಾಜಕಾರಣ ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ. ಇದು ಬಿಜೆಪಿ ಅವ್ರ ಕಾರ್ಯಕ್ರಮ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಅವರು. ಇವತ್ತು ಹೇಳಿದ್ದಾರೆ ಅವರು, ಧಾರ್ಮಿಕ ಕಾರ್ಯಕ್ರಮ ಯಾರಿಗಾರ ಗುತ್ತಿಗೆ ಇಡಕ್ಕಾಗ್ತದೆ. ನೀವು ಇನ್ವಾಲ್ವ್ ಆಗ್ರಿ, ನಿಮಗೆ ಭಕ್ತಿ ಇದ್ರೆ. ಅಲ್ಲ, ಏರ್ಪೋರ್ಟ್ಗೆ ವಾಲ್ಮೀಕಿ ಅವರ ಹೆಸರಿಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಶ್ಲಾಘನೀಯ. ಇವತ್ತು ನಮ್ಮ ಜಿಲ್ಲೆಯ ನಾಯಕರದು ಕನಸು ಕೂಡ ಏನಿದೆ ಅಂದ್ರೆ, ಗಂಗಾವತಿಯಿಂದ ಆಂಜನೇಯದ್ರಿಯಿಂದ ಅಯೋಧ್ಯೆಗೆ ಟ್ರೈನ್ ಅನ್ನು ಓಡಿಸ್ಬೇಕಂತ ಪ್ರಯತ್ನ ನಡೀತಾ ಇದೆ. ಅಲ್ಲಿ ನಮ್ಮ ಮೀಡಿಯಾದ ಇವತ್ತೇನು ಯೂತ್ ಇದಿರಲ್ಲ, ನಿಮ್ಮಲ್ಲಿ ಕೇಳ್ಕೊಳ್ತಾನೆ. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಆದ್ರೂ ಕೂಡ ನಾವೆಲ್ಲರೂ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಈಗ ಏನು ನಮ್ಮ ಸ್ಟೇಷನ್ ನಲ್ಲಿ ಇನ್ನೂ ಕೂಡ ಕೆಲವು ಕೆಲಸ ಕಾರ್ಯಗಳು ಆಗ್ಬೇಕಾಗಿತ್ತು. ಅದು ರೀಸೆಂಟ್ಲಿ ಟ್ರೈನ್ ಗಂಗಾವತಿಗೆ ಹೋಗಿರ್ತಕ್ಕಂಥದ್ದು 6-7 ವರ್ಷದ ಒಳಗಡೆ ಬಂದಿರ್ತಕ್ಕಂಥ, ಡಬಲಿಂಗ್ ಇಲ್ಲ. ಮತ್ತೆ ಅಲ್ಲಿ ಇನ್ಫಿಟ್ ಲೈನ್ ಬೇಕಂತಾರೆ, ಅದಕ್ಕೆ 100 crores ಬೇಕಂತಾರೆ. ದುಡ್ಡು ನಮ್ಮ ಹತ್ರ ರೆಡಿ ಇದೆ ಅಂತ GM ಹೇಳ್ತಾ ಇದ್ದಾರೆ. ಬಟ್ ಅದಕ್ಕೆ ಕೆಲಸ DPR ಆಗಿ ಟೆಂಡರ್ ಆಗಿ ಆಗ್ಬೇಕಾದ್ರೆ ಇಟ್ ಇಸ್ ಟೇಕ್ ಟೈಮ್ ಅಂತ ಹೇಳಿ ಕೂಡ ಒಂದು ಕಡೆ ಒಂದು ಎಂಗಲ್ನಲ್ಲಿ ಹೇಳ್ತಾರೆ ಅವರು. ಅದು ಅಗ್ರಿ, ಅದನ್ನು ಕೂಡ ನಾವು ಒಪ್ಕೋಬೇಕಾಗ್ತಾರೆ. ಬಟ್ ನಾವು ಏನೇ ಆಗಲಿ ಒಟ್ಟು ಏನಂದ್ರೆ ಅದರ ಒಳಗೆ ಒಂದು ಟ್ರೈನ್ ಅನ್ನು ಗಂಗಾವತಿಯಿಂದ ಅಯೋಧ್ಯೆಗೆ ಬಿಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಮಾತು ಕೊಟ್ಟಿದ್ದಾರೆ. ಅದನ್ನ ನಾವೆಲ್ಲ ನಮ್ಮ ಮೇಡಮ್ಮ ನಾವೆಲ್ಲ ಕೂಡ ಸೇರ್ಕೊಂಡು ಅದನ್ನ ಅಟೆಂಡ್ ಮಾಡ್ತೀವಿ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ
ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.